ನಮಸ್ಕಾರ. ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ನಮ್ಮ ಒಳಗಿನ ಶಕ್ತಿಯನ್ನ, ನಮ್ಮ ಆತ್ಮಬಲವನ್ನ ಹೇಗೆ ಜಾಸ್ತಿ ಮಾಡ್ಕೊಳ್ಳೋದು ಅಂತ ನೋಡೋಣ. ಬನ್ನಿ, ಕೆಲವು ಅದ್ಭುತ ಕಥೆಗಳ ಮೂಲಕ ಜೀವನದ ಕೆಲವು ದೊಡ್ಡ ಪಾಠಗಳನ್ನ ಕಲಿಯೋಣ. ಇದನ್ನೊಮ್ಮೆ ಯೋಚನೆ ಮಾಡಿ ನೋಡಿ. ನಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟಗಳು ಬಂದ್ರೂ ಕೆಲವರು ಮಾತ್ರ ಹೇಗೆ ಅಷ್ಟು ಶಾಂತವಾಗಿ, ಅಷ್ಟು ಧೈರ್ಯವಾಗಿ ಇರಲು ಸಾಧ್ಯ? ಅವರ ಆ ಅದ್ಭುತ ಶಕ್ತಿಯ ಮೂಲವಾದ್ರೂ ಏನು? ಎಲ್ಲಿಂದ ಬರುತ್ತೆ ಆ ಧೈರ್ಯ? ಆಶ್ಚರ್ಯ ಅಂದ್ರೆ ಇದರ ರಹಸ್ಯ ತುಂಬಾನೇ ಸರಳವಾಗಿದೆ. ಇದೇನು ರಾಕೆಟ್ ಸೈನ್ಸ್ ಅಲ್ಲ. ಬದಲಾಗಿ ಇದು 4 ಸರಳ ಆದ್ರೆ ತುಂಬಾನೇ ಶಕ್ತಿಯುತವಾದ ಸ್ತಂಭಗಳ ಮೇಲೆ ನಿಂತಿದೆ. ಹೇಗೆ ಒಂದೊಂದೇ ಇಟ್ಟಿಗೆ ಸೇರಿಸಿ ಒಂದು ಗಟ್ಟಿಯಾದ ಕಟ್ಟಡವನ್ನು ಕಟ್ಟುತ್ತೇವೋ, ಹಾಗೆಯೇ ಈ ಗುಣಗಳು ನಮ್ಮ ವ್ಯಕ್ತಿತ್ವವನ್ನು ಬಲಿಷ್ಠವಾಗಿ ರೂಪಿಸುತ್ತವೆ. ಸರಿ, ಈ ಚರ್ಚೆಯಲ್ಲಿ ನಾವು ಮೊದಲು ಸದೃಢ ವ್ಯಕ್ತಿತ್ವದ ರಹಸ್ಯ ಏನು ಅಂತ ನೋಡಿ, ಆಮೇಲೆ ಅದರ 4 ಮುಖ್ಯ ಸ್ತಂಭಗಳಾದ ದೃಢ ಸಂಕಲ್ಪ, ಒಗ್ಗಟ್ಟಿನ ಬಲ, ಹಿರಿಯರ ಕಿವಿಮಾತು ಮತ್ತು ಪ್ರಾಮಾಣಿಕತೆ ಬಗ್ಗೆ ಒಂದೊಂದಾಗಿ ತಿಳ್ಕೊಳ್ಳೋಣ. ಕೊನೆಗೆ ಇವೆಲ್ಲ ಸೇರಿ ನಮ್ಮ ಜೀವನದ ರಥವನ್ನು ಹೇಗೆ ಮುನ್ನಡೆಸ್ತವೆ ಅಂತನೂ ನೋಡೋಣ. ನಮ್ಮ ಮೊದಲನೇ ಸ್ತಂಭ ದೃಢ ಸಂಕಲ್ಪ, ಅಂದ್ರೆ ಬಿಟ್ಟುಕೊಡದೇ ಇರುವ ಮನೋಭಾವ. ಇದು ನಮ್ಮ ಒಳಗಿನ ಶಕ್ತಿ. ಎಲ್ಲವೂ ಮುಗಿದೋಯ್ತು, ಇನ್ನು ನನ್ನ ಕೈಲಾಗಲ್ಲ ಅಂತ ಅನ್ಸಿದಾಗಲೂ ನಮ್ಮನ್ನು ಮುಂದೆ ತಳ್ಳುವೊಂದು ಅದ್ಭುತ ಚೈತನ್ಯ ಇದು. ನೋಡಿ, ಈ ಮಾತೆ ಆ ಸ್ತಂಭದ ಸಾರಾಂಶ. ನಿಜವಾದ ಗೆಲುವು ಅಂದ್ರೆ ಯಾವತ್ತೂ ಸೋಲ್ದೇ ಇರೋದಲ್ಲ, ಬದಲಾಗಿ ಪ್ರತಿ ಸಾರಿ ಬಿದ್ದಾಗ್ಲೂ ಧೂಳು ಕೊಡೋಕೊಂಡು ಮತ್ತೆ ಎದ್ದು ನಿಲ್ಲುದ್ರಲ್ಲಿದೆ. ಈ ಒಂದು ಸ್ಫೂರ್ತಿದಾಯಕ ಯೋಚನೆಯನ್ನ ಒಂದು ಪುಟ್ಟ ಹಕ್ಕಿಯ ಕಥೆ ಮೂಲಕ ಅರ್ಥ ಮಾಡ್ಕೊಳ್ಳೋಣ ಬನ್ನಿ. ಈ ಗೀಜಗ ಹಕ್ಕಿ ನೋಡಕ್ಕೆ ಚಿಕ್ಕದಾಗಿರ್ಬೋದು, ಆದರೆ ಅದರ ಪರಿಶ್ರಮ ನಮಗೆಲ್ಲ ಒಂದು ದೊಡ್ಡ ಪಾಠವನ್ನೇ ಕಲಿಸ್ತೆ. ಒಂದೊಂದೇ ಕಡ್ಡಿ ಸೇರಿಸಿ ಅದೆಷ್ಟು ಶ್ರದ್ಧೆಯಿಂದ ಒಂದು ಸುಂದರವಾದ ಗೂಡನ್ನು ಕಟ್ಟುತ್ತೆ. ಆದ್ರೆ ಒಬ್ಬ ತುಂಟ ಹುಡುಗಿ ಬಂದು ಸುಲಭವಾಗಿ ಅದನ್ನ ನಾಶ ಮಾಡ್ಬಿಡ್ತಾಳೆ. ಒಂದ್ಸಲ ಅಲ್ಲ, ಪದೇ ಪದೇ ಹೀಗೇ ಆಗುತ್ತೆ. ಪಾಪ ಆ ಹಕ್ಕಿಗೆ ದುಃಖ ಆಗುತ್ತೆ, ಆದ್ರೆ ಅದು ಧೈರ್ಯ ಮಾತ್ರ ಕಳ್ಕೊಳ್ಳೋದಿಲ್ಲ. ಯಾಕಂದ್ರೆ ಅದಕ್ಕೆ ಗೊತ್ತು, ಅಳುತ್ತಾ ಕೂದ್ರೆ ಗೂಡು ವಾಪಸ್ ಬರಲ್ಲ ಅಂತ. ಅದಕ್ಕೆ ಪ್ರತಿ ಬಾರಿಯೂ ಮೊದಲಿಗಿಂತ ಹೆಚ್ಚು ಶ್ರದ್ಧೆಯಿಂದ, ಹೆಚ್ಚು ಗಟ್ಟಿಯಾಗಿ ತನ್ನ ಮನೆಯನ್ನು ಮತ್ತೆ ಕಟ್ಟೋಕೆ ಶುರು ಮಾಡುತ್ತೆ. ನೋಡಿ, ಇದೇ ದೃಢ ಸಂಕಲ್ಪ, ಇದೇ ಬಿಟ್ಕೊಡದ ಮನೋಭಾವ ಅಂದ್ರೆ. ಸರಿ, ದೃಢ ಸಂಕಲ್ಪ ನಮಗೆ ಒಬ್ಬಂಟಿಯಾಟಿ ಹೋರಾಡೋ ಧೈರ್ಯ ಕೊಟ್ರೆ, ನಮ್ಮ ಎರಡನೇ ಸ್ತಂಭ ಒಗ್ಗಟ್ಟು ಎಲ್ಲರೂ ಒಟ್ಟಿಗೆ ಸೇರಿ ದೊಡ್ಡ ದೊಡ್ಡ ಗೆಲುವುಗಳನ್ನ ಸಾಧಿಸೋ ಶಕ್ತಿ ಕೊಡುತ್ತೆ. ಇದು ನಮ್ಮ ಸಾಮರ್ಥ್ಯವನ್ನ ಹಲವಾರು ಪಟ್ಟು ಹೆಚ್ಚಿಸೋ ಒಂದು ಮ್ಯಾಜಿಕ್ ಇದ್ಹಾಗೆ. ಒಂದು ಕಾಡಿನಲ್ಲಿ ಒಂದು ಅಳಿಲು, ಒಂದು ಮೈನಾ ಮತ್ತು ಒಂದು ಕೋಳಿ, ಈ 3 ತುಂಬಾ ಒಳ್ಳೆ ಸ್ನೇಹಿತರಾಗಿದ್ವು. ಅವು ಒಟ್ಟಿಗೆ ಜೀವನ ನಡೆಸೋಣ ಅಂತ ನಿರ್ಧಾರ ಮಾಡಿ ಕೆಲ್ಸಗಳನ್ನ ಹಂಚ್ಕೊಂಡ್ವು. ಅಳಿಲು ರುಚಿರುಚಿಯಾದ ಅಡ್ಗೆ ಮಾಡಿದ್ರೆ ಮೈನಾ ಇಡೀ ಮನೇನ ನೀಟಾಗಿಟ್ಕೋತಾ ಇತ್ತು, ಮತ್ತು ಕೋಳಿ ತೋಟದ ಕೆಲ್ಸ ನೋಡ್ಕೋತಾ ಇತ್ತು. ಎಲ್ಲರೂ ಸೇರಿ ಕೆಲ್ಸ ಮಾಡಿದ್ರಿಂದ ಅವರ ಕೆಲ್ಸ ಬೇಗನೆ ಮುಗಿದು ಹೋಗಿ ಅವರಿಗೆ ಸಾಕಷ್ಟು ಬಿಡುವು ಸಿಕ್ತಿತ್ತು. ಆ ಸಮಯದಲ್ಲಿ ಅವರು ಸುಮ್ಮನೆ ಕೂರ್ಲಿಲ್ಲ, ಬದಲಾಗಿ ಆ ಊರಿನ ಬೇರೆ ಮಕ್ಕಳಿಗಾಗಿ ಒಂದು ಶಾಲೆ ತೆರೆದ್ರು. ನೋಡಿ, ಈ ಕಥೆಯಲ್ಲಿ ನಾವು ಕಲಿಬೇಕಾದ ಮುಖ್ಯವಾದ ಅಂಶ ಇದೆ. ಒಗ್ಗಟ್ಟು ಅವರ ಜೀವನವನ್ನ ಸುಲಭ ಮಾಡಿದ್ದು ಅಷ್ಟೇ ಅಲ್ಲ, ಇಡೀ ಸಮುದಾಯಕ್ಕೆ ಒಳ್ಳೆಯದನ್ನ ಮಾಡೋ ಹಾಗೆ ಮಾಡಿತು. ಇದೇ ಒಗ್ಗಟ್ಟಿನ ನಿಜವಾದ ಶಕ್ತಿ. ಒಬ್ರಿಂದಾಗ್ದದ್ದನ್ನೋ ಎಲ್ಲರೂ ಸೇರಿ ಸಾಧಿಸಿ ತೋರಿಸುವ ಅದ್ಭುತ ಶಕ್ತಿಯದು. ಈಗ ನಮ್ಮ 3ನೇ ಸ್ತಂಭದ ಸರದಿ, ಅದುವೇ ವಿವೇಕ. ಅಂದ್ರೆ ಹಿರಿಯರ ಅನುಭವದ ಮಾತುಗಳನ್ನ ಕೇಳೋದ್ರಿಂದ ಸಿಗೋ ಜ್ಞಾನ. ಇದು ನಮ್ಮನ್ನ ಎಷ್ಟೋ ಅಪಾಯಗಳಿಂದ ಕಾಪಾಡೋ ಒಂದು ರಕ್ಷಾ ಕವಚ ಇದ್ದಾಗೆ. ಚಿಂಟು ಮತ್ತು ಪಿಂಟು ಅಂತ 2 ಮುದ್ದಾದ ಮೇಕೆಮರಿಗಳಿದ್ವು. ಅವರ ತಾಯಿ ಅವುಗಳಿಗೆ ಒಂದು ಸರಳ, ಅದೇ ತುಂಬಾನೇ ಮುಖ್ಯವಾದ ಪಾಠ ಹೇಳ್ಕೊಟ್ಟಿದ್ಲು. ದಾರಿಯಲ್ಲಿ ಯಾರು ಏನೇ ಕೊಟ್ರೂ ಅಪರಿಚಿತರಿಂದ ಏನನ್ನೂ ತಗೋಬಾರ್ದು ಅಂತ. ಒಂದು ದಿನ ಒಂದು ಕುತಂತ್ರಿ ತೋಳ ಬಿಸಿ ಬಿಸಿ ಜಿಲೇಬಿ ತಂದು ಅವುಗಳಿಗೆ ತಿನ್ನೋ ಆಸೆ ಹುಟ್ಟಿಸಿತು. ಆದ್ರೆ ಚಿಂಟು ಮತ್ತು ಪಿಂಟುವಿಗೆ ತಮ್ಮ ತಾಯಿಯ ಮಾತು ಚೆನ್ನಾಗಿ ನೆನ್ಪಿತ್ತು. ಬೇಡ, ಧನ್ಯವಾದಗಳು ಅಂತ ವಿನಯದಿಂದ ಹೇಳಿದ್ವು. ಆ ತೋಳ ಎಷ್ಟೇ ಆಸೆ ತೋರಿಸಿದ್ರೂ ಅವು ತಮ್ಮ ನಿರ್ಧಾರದಿಂದ ಹಿಂದೆ ಸರಿಯಲೇ ಇಲ್ಲ. ನೋಡಿ, ತಾಯಿಯ ಆ ಒಂದು ಸಣ್ಣ ಮಾತನ್ನ ಪಾಲಿಸಿದಕ್ಕೆ ಅವು ಎಷ್ಟು ದೊಡ್ಡ ಅಪಾಯದಿಂದ ಪಾರಾದ್ವು. ಈ ಕಥೆ ನಮ್ಗೆ ನೆನ್ಪಿಸ್ತಾ ಇದೆ ಅಂದ್ರೆ, ಹಿರಿಯರ ಸಲಹೆ ಮತ್ತು ಅನುಭವ ಅನ್ನೋದು ಒಂದು ರಕ್ಷಣಾ ಕವಚದ ಹಾಗೆ ನಮ್ಮನ್ನ ಕಾಪಾಡುತ್ತೆ. ಹಾಗಾದ್ರೆ ಈಗ ನಮ್ಮ ಕೊನೆಯ ಮತ್ತು ಬಹುಶಃ ಎಲ್ಲಕ್ಕಿಂತ ಅಮೂಲ್ಯವಾದ ಸ್ತಂಭ, ಪ್ರಾಮಾಣಿಕತೆ. ಇದು ಕೇವಲ ಒಂದು ಒಳ್ಳೆಯ ಗುಣ ಅಲ್ಲ, ಇದುವೇ ನಿಜವಾದ ಸಂಪತ್ತು, ಇದುವೇ ಗೌರವವನ್ನ ತಂದುಕೊಡುವ ನಿಧಿ. ಒಬ್ಬ ಬಡ ರೈತನ್ನ ಕಲ್ಪಿಸ್ಕೊಳ್ಳಿ. ಅವನ್ಗೆ ಹಾಕೊಳ್ಳಕ್ಕೆ ಸರಿಯಾದ ಬಟ್ಟೆ ಇಲ್ಲ, ಮನೆಯಲ್ಲಿ ಹೊಟ್ಟೆ ತುಂಬಾ ಊಟನೂ ಇಲ್ಲ.
ಅಂಥದ್ರಲ್ಲಿ ಒಂದು ದಿನ ಅವನಿಗೆ ಚಿನ್ನದ ನಾಣ್ಯಗಳಿಂದ ತುಂಬಿದ ಒಂದು ಮಡಿಕೆ ಸಿಗುತ್ತೆ. ಅಬ್ಬಾ, ಇದು ಅವನ ಪ್ರಾಮಾಣಿಕತೆಗೆ ಒಂದು ದೊಡ್ಡ ಪರೀಕ್ಷೆನೇ ಆಗಿತ್ತು ಅಲ್ವಾ? ಅವನು ಸುಲಭವಾಗಿ ಆ ಚಿನ್ನದಿಂದ ತನ್ನ ಬಡತನವನ್ನೆಲ್ಲ ದೂರ ಮಾಡ್ಕೋಬೋದಿತ್ತು. ಆದರೆ ಅವನು ಮನಸ್ಸಿನಲ್ಲಿ ಒಂದು ಕ್ಷಣ ಕೂಡ ದುರಾಸೆ ಬರ್ಲಿಲ್ಲ. ಇದು ನಮ್ಮದಲ್ಲ ಅಂತ ಗೊತ್ತಾದ ತಕ್ಷಣ ಅವನು ಮತ್ತು ಅವನ ಹೆಂಡ್ತಿ ಅದನ್ನ ನೇರವಾಗಿ ರಾಜನ ಹತ್ರ ತೆಗೆದುಕೊಂಡು ಹೋದ್ರು. ಇದನ್ನ ನೋಡಿದ ರಾಜನಿಗೆ ತುಂಬಾನೇ ಸಂತೋಷ ಆಯ್ತು. ಆತ ಹೇಳಿದ, ನಾನು ಈ ರಾಜ್ಯದಲ್ಲಿರೋ ಅತ್ಯಂತ ಪ್ರಾಮಾಣಿಕ ವ್ಯಕ್ತಿ ಯಾರು ಅಂತ ಹುಡುಕ್ತಾ ಇದ್ದೆ. ನೀನು ಆ ಪರೀಕ್ಷೆಯಲ್ಲಿ ಗೆದ್ದಿದೀಯಾ? ರಾಜ ಆ ರೈತನ ಸತ್ಯಸಂಧತೆಗೆ ಮೆಚ್ಚಿ ಅವನನ್ನ ಇಡೀ ರಾಜ್ಯದ ಖಜಾಂಚಿಯಾಗಿ ನೇಮಕ ಮಾಡ್ದ. ಇದರಿಂದ ಏನ್ ಗೊತ್ತಾಗುತ್ತೆ ಅಂದ್ರೆ, ನಿಜವಾದ ಸಂಪತ್ತು ಚಿನ್ನದಿಂದ ಬರೋದಿಲ್ಲ, ಪ್ರಾಮಾಣಿಕತೆಯಿಂದ ಬರುತ್ತೆ ಅನ್ನೋದು. ಸರಿ, ಈಗ ನಾವು ನೋಡಿದ ಈ ಎಲ್ಲಾ ಸ್ತಂಭಗಳನ್ನ ಒಟ್ಟಿಗೆ ತರೋ ಸಮಯ ಬಂದಿದೆ. ಈ 4 ಗುಣಗಳೂ ಬೇರೆ ಬೇರೆ ಅಲ್ಲ, ಅವು ಒಂದಕ್ಕೊಂದು ಸೇರಿ ಸಾಮರಸ್ಯದಿಂದ ಕೆಲಸ ಮಾಡಬೇಕು. ಈ 4 ಸ್ತಂಭಗಳನ್ನ ಒಂದು ರಥದ 4 ಚಕ್ರಗಳಿಗೆ ಹೋಲಿಸಬಹುದು ನೋಡಿ. ದೃಢ ಸಂಕಲ್ಪ ಅನ್ನೋ ಚಕ್ರ ಮುಂದೆ ಹೋಗೋ ಶಕ್ತಿ ಕೊಟ್ರೆ, ಒಗ್ಗಟ್ಟು ಅನ್ನೋ ಚಕ್ರ ದೊಡ್ಡ ದೊಡ್ಡ ಅಡೆತಡೆಗಳನ್ನ ದಾಟೋ ಬಲ ಕೊಡುತ್ತೆ. ವಿವೇಕ ಅನ್ನೋ ಚಕ್ರ ನಮ್ಮನ್ನ ಸರಿ ದಾರಿಯಲ್ಲಿಟ್ರೆ, ಪ್ರಾಮಾಣಿಕತೆ ಅನ್ನೋ ಚಕ್ರ ಇಡೀ ಪ್ರಯಾಣಕ್ಕೆ ಗಟ್ಟಿಯಾದ ಅಡಿಪಾಯ ಹಾಕುತ್ತೆ. ಈ 4 ಚಕ್ರಗಳು ಒಟ್ಟಿಗೆ ಸರಿಯಾಗಿ ಕೆಲಸ ಮಾಡಿದಾಗ ಮಾತ್ರ ಜೀವನ ಅನ್ನೋ ರಥ ಸರಾಗವಾಗಿ ಸರಿಯಾದ ದಿಕ್ಕಿನಲ್ಲಿ ಮುಂದೆ ಸಾಗುತ್ತೆ ಅಲ್ವಾ? ಹಾಗಾಗಿ ನಾವು ಅರ್ಥ ಮಾಡ್ಕೋಬೇಕಾದ ಅತಿ ಮುಖ್ಯವಾದ ವಿಷಯ ಏನೆಂದ್ರೆ, ದೃಢ ಸಂಕಲ್ಪ, ಒಗ್ಗಟ್ಟು, ವಿವೇಕ ಮತ್ತು ಪ್ರಾಮಾಣಿಕತೆ ಈ 4 ಗುಣಗಳು ಯಾವಾಗ ಒಟ್ಟಿಗೆ ಸೇರುತ್ತೋ ಆಗ ಕೇವಲ ಯಶಸ್ವಿಯಾದ ವ್ಯಕ್ತಿತ್ವ ಅಷ್ಟೇ ಅಲ್ಲ, ಬೇರೆಯವರಿಗೂ ಸ್ಫೂರ್ತಿ ಕೊಡುವಂಥ ಒಂದು ಅದ್ಭುತ ವ್ಯಕ್ತಿತ್ವ ರೂಪುಗೊಳ್ಳುತ್ತೆ. ಸರಿ, ಕೊನೆಯದಾಗಿ ನಾವೆಲ್ಲರೂ ನಮ್ಮನ್ನೇ ಕೇಳಿಕೊಳ್ಳಬೇಕಾದ ಒಂದು ಪ್ರಶ್ನೆ: ವ್ಯಕ್ತಿತ್ವವನ್ನ ರೂಪಿಸೋ ಈ 4 ಸ್ತಂಭಗಳಲ್ಲಿ ಇವತ್ತು ನಾವು ಯಾವುದನ್ನ ಇನ್ನಷ್ಟು ಬಲಪಡಿಸಬಹುದು? ದೃಢ ಸಂಕಲ್ಪವನ್ನ, ಎಲ್ಲರ ಜೊತೆ ಸೇರಿ ಕೆಲಸ ಮಾಡೋ ಮನೋಭಾವನ, ಅನುಭವಿಗಳ ಮಾತನ್ನ ಕೇಳುವ ಅಭ್ಯಾಸವನ್ನ, ಅಥವಾ ನಮ್ಮ ಪ್ರಾಮಾಣಿಕತೆಯನ್ನ? ಉತ್ತರ ಏನೇ ಇರ್ಲಿ, ಅದನ್ನ ಬಲಪಡಿಸೋಕೆ ಇವತ್ತೇ ಒಂದು ಸಣ್ಣ ಹೆಜ್ಜೆ ಇಡೋಣ.